ಬಿಜೆಪಿ ಭದ್ರಕೋಟೆ ಧೂಳಿಪಟಕ್ಕೆ ಕೈ ಮಾಸ್ಟರ್ ಪ್ಲಾನ್. ಜನವರಿ 14ರಿಂದ 66 ದಿನ ಕಮಲಕೋಟೆಯಲ್ಲಿ ಕಂಪನ. 4 ತಿಂಗಳಲ್ಲಿ ಎಲೆಕ್ಷನ್, ಬಿಜೆಪಿ ಬಂಡವಾಳ ಬಟಾಬೈಲು. ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಗೆದ್ದು ಬಿಗಿದ ಬಿಜೆಪಿ 2024ರ ಲೋಕಸಭಾ ಚುನಾವಣೆಯಲ್ಲೂ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲೋ ಕನಸು ಕಟ್ಟಿದೆ. ಆದ್ರೆ ಆ ಕನಸಿಗೆ ಕೊಳ್ಳಿ ಇಡೋಕೆ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಮಾಡಿದೆ. ಬಿಜೆಪಿ ಭದ್ರಕೋಟೆ ಧೂಳಿಪಟ ಮಾಡೋಕೆ ಕೈ ಮಾಸ್ಟರ್ ಪ್ಲಾನ್ ಹಾಕೊಂಡಿದೆ. ಆ ಪ್ಲಾನ್ ಇದೀಗ ಕಮಲಕೋಟೆಯಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ಉತ್ತರ ಭಾರತದಲ್ಲಿ ಬಿಜೆಪಿ ಬಂಡವಾಳ ಪಟ ಬಯಲಾಗಲಿದ್ದು ಖುದ್ದು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಹಾಗಾದ್ರೆ ಏನದು ಜನವರಿ 14ರಿಂದ 66 ದಿನದ ಕಾಂಗ್ರೆಸ್ ಬಿಗ್ ಪ್ಲಾನ್ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಬಿಜೆಪಿಯನ್ನ ಅತ್ಯಂತ ಹೀನಾಯವಾಗಿ ಸೋಲಿಸಿತ್ತು. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಟೀಕಿಸಿದ್ದ ಪ್ರಧಾನಿ ಮೋದಿ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ಕಾಪಿ ಮಾಡಿ ಮೋದಿ ಕಾ ಗ್ಯಾರಂಟಿ ಅಂದ್ರು. ಆ ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡೇ 3 ರಾಜ್ಯಗಳನ್ನ ಗೆದ್ದಿದ್ದಾರೆ. ಆದ್ರೆ 9.5 ವರ್ಷದ ಮೋದಿ ಸರ್ಕಾರದಲ್ಲಿ ಅದೇಕೆ ಬೆಲೆಗಳು ಗಗನಕ್ಕೇರ್ತಿವೆ. ವಿದೇಶಗಳಲ್ಲಿರೋ ಭಾರತೀಯರ ಕಪ್ಪು ಹಣವನ್ನ ವಾಪಸ್ ತರ್ತೀನಿ ಅಂತೇಳಿ ದೇಶದ ಜನರಿಗೆ ಮಾತು ಕೊಟ್ಟಿದ್ದ ಪ್ರಧಾನಿ ಮೋದಿ ಅದೇಕೆ ಭಾರತಕ್ಕೆ ಕಪ್ಪು ಹಣವನ್ನ ವಾಪಸ್ ತರಲಿಲ್ಲ. ಹಾಗೇನೆ ಬಡವರ ಖಾತೆಗಳಿಗೆ ತಲಾ 15ರಿಂದ 20 ಲಕ್ಷ ರೂಪಾಯಿ ಹಣ ಹಾಕಬಹುದು ಅಂತೇಳಿದ್ದು ಬರೀ ಜನರಲ್ಲಿ ಆಸೆ ಹುಟ್ಟಿಸೋದಕ್ಕ. ಇನ್ನ 2022ರೊಳಗೆ ದೇಶದ ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ಅಂತೇಳಿದ್ದು ಬರೀ ಬೊಗಳೆನ. ಅದೇ ರೀತಿ 2022ರೊಳಗೆ ದೇಶದ ಎಲ್ಲರಿಗೂ ಸುಸಜ್ಜಿತ ಮನೆಗಳನ್ನು ನಿರ್ಮಿಸಿಕೊಡೋದಾಗಿ ಭರವಸೆ ಕೊಟ್ಟಿದ್ರು. ಹಾಗಾದ್ರೆ ಪ್ರಧಾನಿ ಮೋದಿ ತಾವು ಕೊಟ್ಟಿದ್ದ ಮಾತಿನ ಮೇಲೆ ನಿಲ್ಲಲ್ವಾ? ಇದೇನಾ ಮೋದಿ ಕಾ ಗ್ಯಾರಂಟಿ ಅಂದ್ರೆ? ಇದೇನಾ ಮೋದಿ ಹೇಳಿದ ಅಚ್ಚೇ ದಿನ್? ಮಹಿಳಾ ಕುಸ್ತಿಪಟುಗಳು ಕಣ್ಣೀರು ಹಾಕಿದ್ರು ಕೇಂದ್ರ ಮೋದಿ ಸರ್ಕಾರ ಅದೇಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ? ಮಣಿಪುರದಲ್ಲಿ ಬಿಜೆಪಿ ಸರ್ಕಾರವೇ ಇದ್ರೂ ಹಲವು ತಿಂಗಳುಗಳ ಕಾಲ ವ್ಯಾಪಕ ಹಿಂಸಾಚಾರ, ಹೆಣ್ಣು ಮಕ್ಕಳ ಬೆತ್ತಲ ಮೆರವಣಿಗೆ, ಗ್ಯಾಂಗ್ ರೇಪ್ಗಳಾದ್ರೂ ಮೋದಿ ಅದೇಕೆ ಈ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಳಲಿಲ್ಲ? ಹಾಗಾದ್ರೆ ಮೋದಿ ಹೇಳೋ ಅಚ್ಚೇ ದಿನ್ ಅಂದ್ರೆ ಇದೇನಾ? ಮೋದಿ ಹೇಳೋ ರಾಮರಾಜ್ಯ ಅಂದ್ರೆ ಇದೇನಾ ಅನ್ನೋ ಪ್ರಶ್ನೆಗಳು ಇದೀಗ ಶ್ರೀಸಾಮಾನ್ಯರನ್ನ ಕಾಡ್ತಿವೆ. ಇಂಥ ಜ್ವಲಂತ ಸಮಸ್ಯೆಗಳನ್ನಿಟ್ಕೊಂಡು ರಾಹುಲ್ ಗಾಂಧಿ ಜನವರಿ 14ರಿಂದ 66 ದಿನಗಳ ಕಾಲ ಭಾರತ ನ್ಯಾಯ ಯಾತ್ರೆ ನಡೆಸಲಿದ್ದಾರೆ. ಜನಾಂಗೀಯ ಹಿಂಸಾಚಾರ ಪೀಡಿತ ಮಣಿಪುರದ ಇಂಫಾಲ್ನಿಂದ ಮುಂಬೈವರೆಗೂ ಈ ಯಾತ್ರೆ ಸಾಗಲಿದೆ. 2024ರ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಈ ಯಾತ್ರೆ ನಡೆಯಲಿದೆ. ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಯಾತ್ರೆಯ ಸಂದರ್ಭದಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರಾಹುಲ್ 14 ರಾಜ್ಯಗಳ 85 ಜಿಲ್ಲೆಗಳಲ್ಲಿ ಬಸ್ ಮತ್ತು ಕಾಲ್ನಡಿಗೆಯಲ್ಲಿ 6200 ಕಿಲೋಮೀಟರ್ ದೂರ ಕ್ರಮಿಸಲಿದ್ದಾರೆ. ಭಾರತ ನ್ಯಾಯ ಯಾತ್ರೆ ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನಡೆಯಲಿದೆ. ರಾಹುಲ್ ಗಾಂಧಿ ಮುಖ್ಯವಾಗಿ ಬಸ್ನಲ್ಲಿ ಪ್ರಯಾಣಿಸಲಿದ್ದು ಹಲವು ಕಡೆ ಪಾದಯಾತ್ರೆಗಳು ಇರುತ್ತವೆ. ರಾಹುಲ್ ಗಾಂಧಿ ಅವರ ಈ ಯಾತ್ರೆ ಉತ್ತರದ ರಾಜ್ಯಗಳನ್ನೇ ಟಾರ್ಗೆಟ್ ಮಾಡಿದ್ದು ಈ ಯಾತ್ರೆಯಲ್ಲಿ ಬಿಜೆಪಿಯ ಬಂಡವಾಳವನ್ನ ಕಾಂಗ್ರೆಸ್ ಬಟ ಬಯಲು ಮಾಡೋದು ಗ್ಯಾರಂಟಿ. ಅದರಲ್ಲೂ ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯಗಳ ಮೂಲಕ ಕೂಡ ಯಾತ್ರೆ ಸಾಗಲಿದೆ. ಹೀಗಾಗಿ ಕಾಂಗ್ರೆಸ್ನ ಈ ಯಾತ್ರೆ ಸಕ್ಸಸ್ ಆಗಿದ್ದೇ ಆದ್ರೆ ಬಿಜೆಪಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗೋದಂತೂ ಗ್ಯಾರಂಟಿ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.